ಧರ್ಮಗಳ ದೇವರಿಗೂ ಅದರದೇ ಆದ ಪುರಾತನ ಇತಿಹಾಸ ಹಿನ್ನೆಲೆಗಳಿರುತ್ತವೆ. ಅದರಲ್ಲೂ ತ್ರೇತಾಯುಗದಲ್ಲಿ ಕ್ಷತ್ರಿಯ ಸಂಹಾರಕ ಭಗವಾನ್ ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಲ್ಲಿ ಹಲವಾರು ಕಾರ್ಣಿಕದ ದೈವಗಳು ಪಾವಿತ್ರತೆಯನ್ನ ಹೊಂದಿರುವ ದೇವಾಲಯಗಳು ಇವೆ. ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸುವ ಸಂಗತಿಗಳು ದೇವರ ಅನುಗ್ರಹದಿಂದ ಇಲ್ಲಿ ನಡೆದು ಹೋಗಿದೆ. ಇಂತಹ ಪ್ರತಿಯೊಂದು ಪವಿತ್ರ ದೇವಾಲಯಗಳ ಇತಿಹಾಸವನ್ನ ವೀಕ್ಷಕರಿಗೆ ತಿಳಿಸುವಂತಹ ಕಾರ್ಯಕ್ರಮವೇ ದೈವ ದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ವೀಕ್ಷಕರೇ, ನಾವು ಈ ದಿನ ನಿಮಗೆ ತೋರಿಸುವಂತಹ ಮಂದಿರ ಶಿವಭಕ್ತ ಪ್ರಾರ್ಥನಾ ಮಂದಿರ, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ. ಈ ಪ್ರಾರ್ಥನಾ ಮಂದಿರದಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕದ ಪ್ರಯುಕ್ತ ಇತ್ತೀಚೆಗಷ್ಟೇ 25ನೇ ವರ್ಷದ ಏಕಹ ಭಜನಾ ಕಾರ್ಯಕ್ರಮವು ಸಾವಿರಾರು ಸಂಖ್ಯೆಯ ಭಕ್ತ ಸಮೂಹದೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಸರ್ವ ಭಕ್ತರು ಭಜನೆ ಮಾಡಿ ಭಕ್ತಿ ಭಾವದಲ್ಲಿ ಮುಳುಗಿದ್ರು. ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಂಕಾರ ರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿ ಬೀಜಂ ಮಹಾದಿವ್ಯ ತೇಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ. ಧಾರ್ಮಿಕ ಪರಂಪರೆಯಲ್ಲಿ ದೇವ ಮಾನವನ ಸಂಬಂಧ ಅನುಭವವಾದುದು. ದೇವರನ್ನ ಕುರಿತು ಭಜಿಸುವುದೇ ಭಜನೆ. ಭಕ್ತರು ಭಕ್ತಿಯಿಂದ ಕೂಡುವಿಕೆ, ಆತ್ಮವನ್ನ ಪರಮಾತ್ಮನಲ್ಲಿ ಲೀನ ಮಾಡುವ ಪರಿ. ದೇವರನ್ನ ಸ್ಮರಿಸಿ ದೇವನೇ ಆಗುವ ಸರಳ ವಿಧಾನವೇ ಭಕ್ತಿ ಮಾರ್ಗ. ಜಗತ್ತಿನ ಯಾವುದೇ ಧರ್ಮ, ಭಜನೆ, ಹಾಡುಗಳು ಭಕ್ತಿಯನ್ನ ಬಿಟ್ಟಿಲ್ಲ ಎಂಬುವುದು ಭಕ್ತರ ಕೂಡುವಿಕೆಯಿಂದ ತಿಳಿದು ಬರುತ್ತದೆ. ಪರಸ್ಪರ ಭಾವೈಕ್ಯತೆ ಮತ್ತು ಬಾಂಧವ್ಯಗಳು ನಶಿಸ್ತಾ ಇರುವ ಇಂದಿನ ದಿನಮಾನದಲ್ಲಿ ಭಜನೆಯು ಭಕ್ತನ ನೈತಿಕ ಪ್ರಜ್ಞೆಯನ್ನ ಕಾಪಾಡುತ್ತದೆ. ಭಜನಾ ಕಾರ್ಯಕಾರದಲ್ಲಿ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರಿಂದ ಪಾರಂಪರಿಕ ಕಲೆಯು ಉಳಿವಾಗುತ್ತದೆ. ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಕಲಿಯುಗದಲ್ಲಿ ಅತಿ ಸುಲಭ ಸಾಧ್ಯವಾದ ಮಾರ್ಗ ಯಾವುದೆಂದರೆ ಅದು ಭಗವನ್ನಾಮ ಸಂಕೀರ್ತನೆ. ಇದು ಅತಿಶಯೋಕ್ತಿಯಲ್ಲ. ಪ್ರಾಚೀನ ಋಷಿ ಮುನಿಗಳು ಈ ಕಾರಣಕ್ಕಾಗಿಯೇ ಭಗವಂತನ ವಿವಿಧ ಲೀಲಾ ವಿನೋದಗಳನ್ನು ಸಂಕೀರ್ತನಾ ರೂಪದಲ್ಲಿ ಸೃಷ್ಟಿಸಿ ಜನಸಾಮಾನ್ಯಕ್ಕೆ ನೀಡಿ ಔನ್ನತ್ಯದ ಮಾರ್ಗವನ್ನು ರೂಪಿಸಿಕೊಟ್ಟಿದ್ದಾರೆ. ಈ ಭಗವನ್ನಾಮ ಸಂಕೀರ್ತನೆಗಳಲ್ಲಿ ಸುಗುಣ ದೇವತಾ ಸ್ತುತಿಗಳು ಹಾಗೂ ಅದ್ವೈತ ಸಿದ್ಧಾಂತದ ತಿರುಳನ್ನೇ ಎತ್ತಿ ಹಿಡಿಯುವ ಕೀರ್ತನೆಗಳು, ಶ್ಲೋಕಗಳು ಬಹಳವಾಗಿ ಇವೆ. ಶ್ರುತಿ, ತಾಳ, ಲಯ ಬದ್ಧವಾಗಿ ಹಾಗೂ ಅತಿ ಮುಖ್ಯವಾಗಿ ಭಕ್ತಿ, ಪ್ರೇಮ ಭಾವಗಳಲ್ಲಿ ರಮ್ಯವಾಗಿ ವಿವಿಧ ರಾಗಗಳಲ್ಲಿ ಹಾಡಿ ತಾವು ರಸಾನುಭವ ಮಾಡಿಕೊಂಡು ಭಕ್ತ ವೃಂದದವರನ್ನು ತಲ್ಲೀನರಾಗುವಂತೆ ಹಾಗೂ ಹಾಡಲಿಕ್ಕೆ ಪ್ರೇರೇಪಿಸುವ ಮಹನೀಯರನ್ನ ಅಂದಿನಂತೆ ಇಂದೂ ಸಹ ನಾವು ಕಾಣುತ್ತಿದ್ದೇವೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಶಿವಭಕ್ತ ಪ್ರಾರ್ಥನಾ ಮಂದಿರದಲ್ಲಿ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕದ ಪ್ರಯುಕ್ತ 25ನೇ ವರ್ಷದ ಏಕಹ ಭಜನಾ ಕಾರ್ಯಕ್ರಮವು ನೂರಾರು ಭಕ್ತರ ಸಮ್ಮುಖದೊಂದಿಗೆ ಊರ ಪರವೂರ ಭಕ್ತರ ಸಹಕಾರದಿಂದ ಅದ್ದೂರಿಯಾಗಿ ನಡೆಯಿತು. ಒಂದು ಕಾಲದಲ್ಲಿ ಅಂದರೆ 35 ವರ್ಷಗಳ ಹಿಂದೆ ಒಂದು ಸಣ್ಣ ಹಟ್ಟಿಯಲ್ಲಿ ನಡೆಯುತ್ತಾ ಇದ್ದ ಭಜನಾ ಕಾರ್ಯಕ್ರಮವು ಇಂದು ಊರ ಪರವೂರುವರ ಸಹಕಾರದಿಂದ ಭಜನಾ ಮಂದಿರವು ನಿರ್ಮಾಣವಾಗಿ ಇಂದು ನೂರಾರು ಭಕ್ತರು ಬಂದು ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಕಾರ್ಕಳದ ಶಿವಭಕ್ತ ಪ್ರಾರ್ಥನಾ ಮಂದಿರದಲ್ಲಿ ಇದುವರೆಗೂ ಸುಮಾರು ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದುಕೊಂಡು ಬರುತ್ತಿದ್ದು, ಈ ವರ್ಷದಲ್ಲಿ 25ನೇ ವರ್ಷದ ಏಕಹ ಭಜನಾ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಶಿವರಾತ್ರಿಯ ಏಕಾದಶಿಯ ದಿವಸದಂದು ಏಕಹ ಭಜನೆಯು ಪ್ರಾರಂಭವಾಗಿ ಇಂದಿನವರೆಗೂ ಯಾವುದೇ ವಿಘ್ನಗಳಿಲ್ಲದೆ ಭಜನಾ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆದುಕೊಂಡು ಬರುತ್ತಿದೆ. ಭಜನಾ ಪದಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ನೀಡುವ
ಪ್ರಮುಖ ಅಸ್ತ್ರಗಳು. ಅವುಗಳ ಸತ್ವ, ಮಹತ್ವ, ತತ್ವ ಅರಿಯುವುದರ ಜೊತೆಗೆ ಅರ್ಥವನ್ನು ಬದುಕಿನಲ್ಲಿ ಇಂದಿನ ಯುವಕರು ರೂಢಿಸಿಕೊಂಡು ನಡೆದರೆ ಸಮಾಜದಲ್ಲಿ ನಡೆಯುವ ಅಹಿತಕರ ಘಟನೆಗಳಿಗೆ ಸಂಪೂರ್ಣ ವಿರಾಮವನ್ನು ನೀಡಲು ಸಾಧ್ಯ. ईश गिरीश नरेश परेश महेश विलेशय भूषण भो सांब सदा शिव शंभो शंकर शरणं मे तव चरणयुगम्. उमया दिव्य सुमंगल विग्रहया लिंगित वामांग विभो सांब सदा शिव शंभो शंकर शरणं मे तव चरणयुगम्. दूरीकुरु मामज्ञमनाथं दूरीकुरु मे दुरितं भो सांब सदा शिव शंभो शंकर शरणं मे तव चरणयुगम्. शिवाय नमो शिवाय नमः शिवाय नमो नमः शिवाय. हेमकुन्दमणालाभं नित्यानां भवनाङ्गम् इन्द्राणि पूर्वोत्तरद्रव्योगेन इन्द्राणि स्वाहा इन्द्राणि स्वाहा इन्द्रं वामदत्तन्दाय इन्द्र गायत्री इन्द्रप्रीति होवी विनियोगाय प्रत्युदाय इन्द्राय स्वाहा प्रत्युदाय इन्द्राय स्वाहा आराजपटंकारं तारकाघारारकं रौद्रं रौद्रात्मकं घोरं तप्येरं प्लवान्यं स्वाहा आराजपटंकारं तारकाघारारकं रौद्रं रौद्रात्मकं घोरं तप्येरं प्लवान्यं स्वाहा आराजपटंकारं तारकाघारारकं रौद्रं रौद्रात्मकं घोरं तप्येरं प्लवान्यं स्वाहा आराजपटंकारं तारका स्वस्ति श्रद्धां मेधां यशः प्रज्ञां विद्यां बुद्धिं श्रियं बलं आयुष्यं तेजः आरोग्यं देहि मे हव्यवाहना होमगुपार्थ नमस्कार
ಕಾರ್ಕಳದ ಶಿವಭಕ್ತ ಪ್ರಾರ್ಥನಾ ಮಂದಿರದಲ್ಲಿ ನಡೆದ ಇನ್ನಷ್ಟು ಭಜನಾ ಕಾರ್ಯಕ್ರಮಗಳ ಕುರಿತು ನಾವು ನಿಮಗೆ ತಿಳಿಸ್ತೀವಿ. ಆದ್ರೆ ಅದಕ್ಕಿಂತ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ದೈವದೇವರು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಿವಭಕ್ತ ಪ್ರಾರ್ಥನಾ ಮಂದಿರದಲ್ಲಿ ನಡೆದ ಇನ್ನಷ್ಟು ವಿಶೇಷತೆಗಳ ಕುರಿತು ನಾವು ನಿಮಗೆ ತಿಳಿಸ್ತೀವಿ. महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं. मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधि संगमं पञ्चभूतात्मकं षट्शत्रुनाशकं सप्तस्वरेश्वरं ಇಲ್ಲಿಗೆ ಮೊಟ್ಟ ಮೊದಲ ಬಾರಿಗೆ ನಾನು ಬಂದಾಗ ಯಾವುದೂ ಸಹ ಕೆಲಸ ಆಗಿರಲಿಲ್ಲ. ಆದರೆ ಇವರು ಎಷ್ಟು ಸಾಕಾರ ಆಯಿತು ಇವರೆಲ್ಲ ಒಟ್ಟಿಗೆ ಅಂದರೆ ಇಡೀ ನಾನು ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡೋ ನನಗೊಂದು ಚೂರು ಬೇಜಾರಾಗಿಲ್ಲ. ಇಲ್ಲಿ ನಾನು ಹಲವಾರು ದೇವಸ್ಥಾನ ಇದೇ ಕಾರ್ಕಳದಲ್ಲಿ ಇದೇ ಹೊರನಾಡು ಈ ಕಡೆ ಎಲ್ಲ ಕೆಲಸ ಮಾಡಿದ್ದೀನಿ. ಇಲ್ಲಿ ಆದರೆ ಏನೋ ಒಂದು ಪವಾಡ ದೇವರ ಶಕ್ತಿ ಇದೆ. ನಾನು ನಿಜವಾಗ್ಲೂ ಇದನ್ನು ಮೊಟ್ಟ ಮೊದಲ ಬಾರಿಗೆ 25-27 ದಿವಸ ಕೆಲಸ ಮಾಡಿದ್ದು ಇದೇ ಮೊಟ್ಟ ಮೊದಲ ಬಾರಿಗೆ. ಇಷ್ಟು ಕೆಲಸ ಆಗಿದ್ದು ಮೊಟ್ಟ ಮೊದಲ ಏನೋ ಮಹಾಕ್ಷೇತ್ರ ಇದು ಒಂದು ದೊಡ್ಡ ಕ್ಷೇತ್ರ ಹತ್ರ ಆಗತ್ತೆ ಅಂತ ನನ್ನ ಅನಿಸಿಕೆ.
मृत्युंजयाय रुद्राय नीलकंठाय शंभवे अमृतेशाय शर्वाय महादेवाय ते नमः। शंभो शंभो शिव शंभो हर शंभो वर शंभो शंभो शिव शंभो हर शंभो वर शंभो शंभो शिव शंभो हर शंभो वर शंभो। उमा महेश्वराय उमा महेश्वराय गौरी प्रिया सुंदरा शंभो उमा महेश्वरा गौरी प्रिया सुंदरा शंभो शिव शंभो हर शंभो वर शंभो शिव शंभो हर शंभो शिव शंभो शंभो शिव शंभो हर शंभो वर शंभो शिव शंभो हर शंभो वर शंभो। यदुनंदना माधवा यदुनंदना माधवा यदुनंदना पोरे योगना रमा रमणा पोरे योगना रमणा पोरे योगना वेंकटरमणा माधवा यदुनंदना माधवा यदुनंदना। ನಮ್ಮ ಶಿವಭಕ್ತ ಭಜನಾ ಮಂಡಳಿ ಕಳೆದ 35 ವರ್ಷಗಳಿಂದ ನಾವಿಲ್ಲಿ ಭಜನೆ ಮುಂತಾದ ಅನೇಕ ಧಾರ್ಮಿಕ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮೊದಲು ಈ ಭಜನಾ ಮಂದಿರ ಚಿಕ್ಕ ಹಟ್ಟಿಯಲ್ಲಿ ನಡೀತಿತ್ತು. ಆಗ ನಿಧಾನವಾಗಿ ಕಾರ್ಕಳದ ಪುರಸಭೆ ಮತ್ತು ಅಂದಿನ ಮುಖ್ಯಮಂತ್ರಿಗಳ ಸಹಕಾರದಿಂದ ನಮಗೆ ಒಂದು RCC ಕಟ್ಟಡವನ್ನು ಕಟ್ಟಿಕೊಟ್ಟರು. ಆನಂತರ ನಾವು ನಿಧಾನವಾಗಿ ಶ್ರೀ ಸತ್ಯನಾರಾಯಣ ಪೂಜೆ ಸಾಮೂಹಿಕ ಭೋಜನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ನಾವು ಮಂದಿರದ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಬಂದ ಕಾರಣ ಮಂದಿರದಲ್ಲಿ ಜೀರ್ಣೋದ್ಧಾರ ಆಗಬೇಕಂತ ಪ್ರಶ್ನೆ ಆಯಿತು. ಆ ಪ್ರಕಾರ ನಾವು 95 ಲಕ್ಷ ಬಜೆಟ್ನಲ್ಲಿ ಈ ಹೊಸ ಮಂದಿರದ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿದ್ದೇವೆ. ಆದರೆ ನಮಗೆ ಸುಮಾರು 40 ಲಕ್ಷದಷ್ಟು ಈಗಾಗಲೇ ಖರ್ಚಾಗಿದೆ. ಸರ್ಕಾರದಿಂದ ಚುನಾವಣಾ ನೀತಿ ಬಂದ ಕಾರಣದಿಂದಾಗಿ ಅನುದಾನಗಳು ಬಿಡುಗಡೆ ಆಗಿಲ್ಲ. ಈಗಾಗಲೇ ಸುಮಾರು 25 ಲಕ್ಷದಷ್ಟು ಸಾಲದಲ್ಲಿದ್ದೇವೆ. ಹಾಗಾಗಿ ಕಾರ್ಕಳ ಮಹಾಜನತೆ ನಮಗೆ ಎಲ್ಲ ರೀತಿಯ ಸಹಕಾರ ಮಾಡಿದ್ದಾರೆ. ಶಿವರಾತ್ರಿ ಏಕಾದಶಿಯ ದಿವಸದಂದು ಏಕಾಭಜನೆ ಪ್ರಾರಂಭ ಮಾಡಿ ಇವತ್ತು 25ನೇ ವರ್ಷದ ಏಕಾಭಜನೆ ಆಚರಿಸ್ತಾ ಇದ್ದಾವೆ. ಇದಕ್ಕೆ ನಮ್ಮ ಕಾರ್ಕಳದ ಎಲ್ಲ ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟು ಬೇರೆ ಬೇರೆ ರೀತಿಯ ಸಹಕಾರಗಳನ್ನು ಕೊಡ್ತಾ ಬಂದಿದ್ದಾರೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಏನು ಬಂತಂತ ಹೇಳಿದ್ರೆ ಒಳ್ಳೆ ಕಟ್ಟಡ ಆಗಬೇಕು, ಒಳ್ಳೆ ಪ್ರಾರ್ಥನಾ ಮಂದಿರ ಆಗಬೇಕಂತ ನಿಜವಾಗ್ಲೂ ಹೇಳೋದಾದರೆ ಜೀರೋ ಬ್ಯಾಲೆನ್ಸಲ್ಲಿ ಸ್ಟಾರ್ಟ್ ಪ್ರಾರಂಭಿಸಿದಂಥ ಈ ಕೆಲಸ ತುಂಬ ರೀತಿಯಲ್ಲಿ ನಡೆದೋಯ್ತು. 40 ವರ್ಷದಿಂದ ಇಲ್ಲಿ
ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಸಮಾಜದಲ್ಲಿ ಸಾಮರಸ್ಯ ತರಬೇಕು. ಹಿಂದೂ ಸಮಾಜ ಹೇಳಿದರೆ ಇದು ಒಂದು ಸಮಾಜ. ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ಒಂದು ವಿಚಾರವನ್ನು ಹೇಳಿತಾ ಅದನ್ನು ಒಂದು ಹಿಂದುಳಿದ ವರ್ಗದ ಒಂದು ಪ್ರದೇಶದಿಂದ ಈ ಥರದ್ದು ಒಂದು ಸಮಾಜದಲ್ಲಿ ಏಕತೆಯನ್ನು ಮೂಡುವಂತಹ ಸಾಮರಸ್ಯವನ್ನು ತರುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ವರ್ಗಕ್ಕೆ ಸೇರಿದವರು ಇಲ್ಲಿ ಬಂದು ಭಾಗವಹಿಸ್ತಾರೆ. ಇದು ವಿಶೇಷ. ಎಲ್ಲ ಸಮಾಜದ ಎಲ್ಲ ವರ್ಗದವರು ಇಲ್ಲಿ ಭಜನೆಗೆ ಬಂದು ಇಲ್ಲಿ ಆತಿಥ್ಯ ಸ್ವೀಕಾರ ಮಾಡಿ ಹೋಗ್ತಾ ಇದ್ದಾರೆ. ಅತ್ಯಂತ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮಗಳು ನಡೀತವೆ. ದಾನವ ಮಾಡಿ ಸ್ವಾಮಿ ಪೂಜರಣಿ, ದಾನವ ಮಾಡಿ ಪೂಜ್ಯ ಪ್ರಾಣನ ಕರುಚನ ಮಾಡಿ ಸ್ವಾಮಿ ಪೂಜರಣಿ, ದಾನವ ಮಾಡಿ ಪೂಜ್ಯ ಪ್ರಾಣನ ಕರುಚನ ಮಾಡಿ ಪಡು ತಿರುಪತೀಶ ನಿನ್ನನೇ ನಂಬಿದೆ, ಪಡುದಿರು ಪರೀಜ ನಿನ್ನನೆ ನಂಬಿದೆ, ಶ್ರೀನಿವಾಸನೆ ಮರೆಯದೆ ನೋಡು. ತುಂಗಾ ತೀರದಿ ನಿಂತ ಸುಯತಿವರನಾರೆ ಬೇಳಮ್ಮಯ್ಯ, ತುಂಗಾ ತೀರದಿ ನಿಂತ ಸುಯತಿವರನಾರೆ ಬೇಳಮ್ಮಯ್ಯ, ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿಕುಲೋ ತುಂಗಾ ಬೆಳಮ್ಮ, ತುಂಗಾ ತೀರದಿ ನಿಂತ ಸುಯತಿವರನಾರೆ ಬೇಳಮ್ಮಯ್ಯ, ತುಂಗಾ ತೀರದಿ ನಿಂತ ಸುಯತಿವರನಾರೆ ಬೇಳಮ್ಮಯ್ಯ. ಸುಮುಖ ಬಣಿಯಲ್ಲಿ ತಿಲಕನ ಮಗಳು ಬೇಡಮ್ಮಯ್ಯ, ಬಿಲ್ಲು ಬಾಣವ ಧರಿಸಿದಂತ ಕೋದಂಡ ರಾಮ, ಕೋದಂಡ ರಾಮ, ಕೋದಂಡ ರಾಮ, ಬಿಲ್ಲು ಬಾಣವ ಧರಿಸಿದಂತ ಕೋದಂಡ ರಾಮ, ಕೋದಂಡ ರಾಮ, ಕೋದಂಡ ರಾಮ. ರಾಮ 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 ಜಯ ಜಯ ರಾಮ ರಾಮ ರಾಮ, ರಾಮ 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 ಜಯ ಜಯ ರಾಮ ರಾಮ ರಾಮ, ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ಶ್ರೀರಾಮ, ಜಯ ರಘುರಾಮ ಜಯ ಜಯ ರಾಮ ಜಯ ಜಯ ಶ್ರೀರಾಮ. ಬಿಲ್ಲು ಬಾಣವ ಧರಿಸಿದಂತ ಕೋದಂಡ ರಾಮ, ಕೋದಂಡ ರಾಮ, ಕೋದಂಡ ರಾಮ. ಭಲೆ 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 ಭಲೆ. आले नाचत गणराजा आले नाचत गणराजा, जमतान ननन जमतान ननन जमतान 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 ननन जमतान ननन जमतान 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 वाजती वाजती आले नाचत गणराजा, आले नाचत गणराजा, आले नाचत गणराजा, आले नाचत गणराजा. कपडे पोराला काहीतरी सांग सांग सांग, कपडे पोराला काहीतरी सांग सांग सांग. यशोदे तुला 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 येईल राग राग राग, यशोदे तुला 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 येईल राग राग राग, यशोदे तुला 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 येईल राग राग राग, यशोदे तुला 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 येईल राग राग राग. अबुले पोराला या पोराला अबुले कानाला काहीतरी सांग सांग सांग, अबुले पोराला काहीतरी सांग 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 सांग. काजल मुकाशी लाग
ನೋಡಿದ್ರಲ್ಲ ವೀಕ್ಷಕರೇ, ಕಾರ್ಕಳದ ಶಿವಭಕ್ತ ಪ್ರಾರ್ಥನಾ ಮಂದಿರದಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶಾಭಿಷೇಕದ ಪ್ರಯುಕ್ತ ನಡೆದ 25ನೇ ವರ್ಷದ ಏಕಹ ಭಜನಾ ಕಾರ್ಯಕ್ರಮದ ಮಹತ್ವದ ಬಗ್ಗೆ ನಾವು ನಿಮಗೆ ತಿಳಿಸಿಕೊಟ್ಟಿದ್ವಿ. ಭಜನೆಯಿಂದ ಭಗವಂತನೆಡೆಗೆ ಎಂಬ ವಾಕ್ಯವನ್ನ ಸಾರುತ್ತಾ ಭಜನೆಯ ಪ್ರಾಮುಖ್ಯತೆಯನ್ನ ತಿಳಿಸುತ್ತಾ ಬಂದಿರುವ ಶಿವಭಕ್ತ ಪ್ರಾರ್ಥನಾ ಮಂದಿರವು ಇಂದು ತನ್ನ ವಿವಿಧ ಧಾರ್ಮಿಕ ಕಾರ್ಯಗಳಿಂದ ಪ್ರಸಿದ್ಧಿಯನ್ನ ಹೊಂದಿದೆ. ಇದು ಈ ಹೊತ್ತಿನ ದೈವ ದೇವರು ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.